ಸಿಡ್ನಿಯಲ್ಲಿ ನಡೀತಾ ಇರುವಂತಹ ಭಾರತ ಮತ್ತು ಆಸ್ಟ್ರೇಲಿಯಾದ ಏಕದಿನ ಮೂರನೇ ಪಂದ್ಯದಲ್ಲಿ ಹರ್ಷಿತ್ ರಾಣಾ ಮ್ಯಾಜಿಕ್ ಅನ್ನು ಮಾಡಿದ್ದಾರೆ. 237 ರನ್ಗಳನ್ನು ಗಳಿಸಿದ್ದಾರೆ. ಹಾಗಾಗಿ ಸುಲಭ ಟಾರ್ಗೆಟ್ ಅನ್ನು ಭಾರತ ಬೆನ್ನತ್ತುತ್ತಾ ಅನ್ನುವಂತಹ ಒಂದಷ್ಟು ಕುತೂಹಲ ಮನೆ ಮಾಡಿದೆ. ಇನ್ನು ಈ ಮ್ಯಾಚ್ನಲ್ಲಿ ಹರ್ಷಿತ್ ರಾಣಾ 39 ರನ್ಗಳನ್ನು ಪೇರಿಸುವುದಕ್ಕೆ ಅವಕಾಶವನ್ನು ಕೊಟ್ಟು 4 ಪ್ರಮುಖ ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಪರಿಣಾಮ 236 ರನ್ಗಳಿಗೆ ಆಸ್ಟ್ರೇಲಿಯಾ ಆಲ್ ಔಟ್ ಆಗಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದ್ದ ಕಾಂಗರೂ ಪಡೆ 46.4 ಅಂದರೆ ಈ ಓವರ್ಗಳಿಗೆ ಆಲ್ ಔಟ್ ಆಗಿದೆ. ಹೀಗಾಗಿ ಭಾರತಕ್ಕೆ 237 ಸಾಧಾರಣ ಮೊತ್ತದ ಟಾರ್ಗೆಟ್ ಇದೆ. ಹಾಗಾಗಿ ಆಸೀಸ್ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳನ್ನು ಮಾರ್ಕ ಬೌಲರ್ ರಾಣಾ ತಂಡ ಸುಧಾರಿಸಿಕೊಳ್ಳಲು ಅವಕಾಶವನ್ನು ನೀಡಲಿಲ್ಲ. ಇನ್ನು ರಾಣಾಗೆ ಸ್ಪಿನ್ನರ್ ಅಕ್ಷರ್ ಪಟೇಲ್ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಹೌದು, ಭಾರತ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯ ಇದು. ಪ್ರಮುಖವಾಗಿ ಇಲ್ಲಿ ಹರ್ಷಿತ್ ರಾಣಾ ಮ್ಯಾಜಿಕ್ ಅನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ 4 ಪ್ರಮುಖ ವಿಕೆಟ್ ಅನ್ನು ಕಬಳಿಸಿ ಒಂದು ರೀತಿ ತಂಡಕ್ಕೆ ಬಲವಾಗಿ ನಿಂತಿದ್ದಾರೆ. ಪರಿಣಾಮ ಏನಾಯಿತು? ಆಸ್ಟ್ರೇಲಿಯಾ 236 ರನ್ಗಳನ್ನು ಗಳಿಸಲಷ್ಟೇ ಶಕ್ತವಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿತ್ತು ಕಾಂಗರೂ ಪಡೆ. 46.4 ಓವರ್ಗೆ ಆಲ್ ಔಟ್ ಆಗೋಗಿದೆ. ಹಾಗಾಗಿ ಭಾರತಕ್ಕೆ ಸುಲಭ ಟಾರ್ಗೆಟ್ ಅಂದರೆ ಸಾಧಾರಣ ಮೊತ್ತ 237 ರನ್ಗಳನ್ನು ಗಳಿಸಿದರೆ ಖಂಡಿತವಾಗ್ಲೂ ಗೆಲುವಿನ ನಗೆಯನ್ನು ಬೀರಬಹುದು. ಇನ್ನು ರಾಣಾಗೆ ಸ್ಪಿನ್ನರ್ ಅಕ್ಷರ್ ಪಟೇಲ್ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ನೋಡಿ, ಮೂರನೇ ಪಂದ್ಯದಲ್ಲಿ ಗೆಲುವಿನ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾ ಇದೆ. ಹಾಗಾಗಿ ಬಹಳ ಕುತೂಹಲ ಇದೆ. ಬಟ್ ಪಿಚ್ ಸೈನ್ಸನ್ನು ನಾವು ನೋಡ್ತಾ ಹೋಗ್ತಾ ಇರೋದಾದರೆ ಗೆಲುವಿನ ಸಾಧ್ಯತೆಗಳು ತೀರಾ ಕಮ್ಮಿ ಇದ್ರೂ ಕೂಡ ಸುಲಭ ಟಾರ್ಗೆಟ್ ಇರೋದ್ರಿಂದಾಗಿ 236 ರನ್ನನ್ನು ಆಸ್ಟ್ರೇಲಿಯಾ ಪಡೆದುಕೊಂಡಿರೋದ್ರಿಂದಾಗಿ ಆ ಸಾಧಾರಣ ಮೊತ್ತವನ್ನು ಭಾರತ ತಂಡ ಗಳಿಸುತ್ತೆ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದೆ.